ಶಿವನ್ ಫೋಟೋ ಮಾಡಿ ಶಾರದ್ ಮಾಡಿ ಮುಂದೋಗಿ ಮಾಡಿ ಶಾರದ್ ನೀಟಾಗಿ ಮಾಡಿ ಶಾರದ್ ಬಾರ ಮಜಸ್ನಾಗ ಸಂತೋಷದ ಮಾಡಿ ನೋಡಲ್ಲಿ ಯಾವ ಅಬ್ಬರದ ಅಲೆಗೂ ಸಿಗದೆ ಸುಗಮವಾಗಿ ಸಾಗಲಿ ಎಂಬುದೇ ನನ್ನ ಆಸೆ. ನನ್ನ ಆಸೆಗೆ ಸದಾ ನಿನ್ನ ಆಶೀರ್ವಾದವನ್ನಿಟ್ಟು ನನ್ನನ್ನು ಕಾಪಾಡುತ್ತೀಯ. ನನ್ನನ್ನು ಕಾಪಾಡು. ನಿನ್ನ ಇಷ್ಟಾರ್ಥವನ್ನು ಪೂರ್ಣಗೊಳಿಸಿದ್ದೇನೆ. ಏನ್ರಿ ಏನ್ರಿ ನಿಮ್ ಪರಿಹಾಸ್ಯ? ಪರಿಹಾಸ್ಯ ಅಲ್ಲ, ಏತಕ್ಕಾಗಿ ಏತಕ್ಕಾಗಿ ನಿನ್ನ ನಗೆ ಮಗದ ನಿನ್ನ ನಗೆ ಪರಮಾತ್ಮ ಸ್ವರೂಪಿಯಾದ ಯಾಕಂತಿದೆ ಬಚ್ಚ ಬೇಡ ನಿಮಗಾಗಿ ಬೇಡ ಎತ್ತಪ್ಪ ಇದ್ನಾಗ ಬಿಡ್ತೀವಿ. ನಿಮ್ಮ ಪಾದದ ಧೂಳು ಸದಾ ಕಾಲ ನನ್ನ ಹಣೆಯಲ್ಲಿ ಧರಿಸಿರುವ ಸಿಂಧೂರದ ತಾಯಿಯಲ್ಲಿ ನಿನ್ನ ಹೃದಯ ಎಷ್ಟು ನೀತಿಯ ನೀರಿನ ಸ್ನಾನ ಮಾಡಿ ನಿನ್ನ ಹೃದಯ ಪುಣ್ಯ ರಾಶಿ ನಾನಲ್ಲ, ಪುಣ್ಯ ರಾಶಿ ನೋಡಿ, ಪುಣ್ಯ ರಾಶಿ ನಾನಲ್ಲ. ನಿಮ್ಮ ಆಶೀರ್ವಾದ ಪಡೆದು ನಿಮ್ಮ ಆಶೀರ್ವಾದವನ್ನ ಪಡೆದು ಮನೆಗೂ ಹುಟ್ಟಿದವನಿಗೂ ಕೀರ್ತಿಯನ್ನ ತರಬೇಕೆಂಬ ಆಸೆ ಇಟ್ಟ ದರಿದ್ರ ದಾಸಿ ನಾನು. ನಿನ್ನಷ್ಟಕ್ಕೆ ನೀನು ದರಿದ್ರ, ನಿನ್ನಷ್ಟಕ್ಕೆ ನೀನು ದರಿದ್ರರೆಂದರೆ ಕೋಟಿ ಜನ ಸಿರಿವಂತ, ಕೋಟಿ ಜನ ಸಿರಿವಂತರು ಸಂಪತ್ತಿನ ಸಂಪತ್ತಿನ ಯಾವುದಕ್ಕೂ ನಿನಗೆ ಸಮವಲ್ಲ. ಅದೆಷ್ಟು ಸಿರಿವಂತರು, ಎಷ್ಟು ಸಿರಿವಂತರು ಸ್ತ್ರೀಯರು ತಂದೆಯ ಸಿರಿ ತಂದೆಯ ಸ್ತ್ರೀ ಸಂಪತ್ತಿನಲ್ಲಿ ಸೌದಾಗರು ಕಣ್ಣು ಮುಚ್ಚಿದ ಎಂಬ ಮನೆಯಲ್ಲಿ ಕಣ್ಣುಚ್ಚಿ ಕುಳಿತಿದ್ದಾರೆ. ಕೈ ಹಿಡಿದ ಪತಿಯನ್ನು ಕೈ ಹಿಡಿದ ಪತಿಯನ್ನು ಹೀನವಾಗಿ ನೋಡಿಕೊಳ್ಳುತ್ತಿದ್ದಾರೆ. ಕಾಲ ಕಸಕ್ಕಿಂತ ಕೀಳಾಗಿ ನೋಡುತ್ತಿದ್ದಾರೆ. ಆದರೆ ದೀನ ದಲಿತರ ದೀನ ದಲಿತರ ಹೆಣ್ಣು ಮಕ್ಕಳು ತಮ್ಮ ಕಷ್ಟದ ಕಡಲಿನಲ್ಲಿ ಒಡವೆಗಳನ್ನಾಗೇ ಮಾಡಿಕೊಂಡಿದ್ದಾರೆ. ಅನುದಿನ ಬೆಂದು ಅನುದಿನ ಕಂಡು ಪುಟಕ್ಕಿಟ್ಟ ಚಿನ್ನದಂತೆ ಪುಟಕ್ಕಿಟ್ಟ ಚಿನ್ನದ ಪರಿಶುದ್ಧವಾಗಿ ಪರಿಶುದ್ಧವಾದ ಬೆಳಗುತ್ತಿದೆ ನಿಮ್ಮ ಹೃದಯ. ನೋಡಿ ಸ್ವಾಮಿ, ನಿಮ್ಮ ಹೃದಯ ಅದೆಷ್ಟು ಕೋಮಲ. ನಿಮ್ಮ ಹೃದಯ ಸಿರಿವಂತಿಕೆಯನ್ನ ಅದೆಷ್ಟು ಕೊಂಡಾಡಿದರೂ ಕಡಿಮೆ ಸರಿ. ಯಾಕೆ ಗೊತ್ತಾ? ನಿಮ್ಮಿಂದ ಲಕ್ಷಗಟ್ಟಲೆ ವರದಕ್ಷಿಣೆಯನ್ನ ನಿಮಗೆ ಕೊಟ್ಟು ಮದುವೆ ಮಾಡಿಕೊಳ್ಳುವ ಹೆಣ್ಣು ಮಕ್ಕಳು ನಿಮ್ಮ ಮನೆಯ ಅಂಗಳದಲ್ಲಿ ಸಾಲು ಸಾಲಾಗಿ ನಿಂತಿರುವಾಗ ನನ್ನಿಂದ ಒಂದು ಪೈಸೆ ಕೂಡ ವರದಕ್ಷಿಣೆಯನ್ನ ತೆಗೆದುಕೊಳ್ಳದೆ ನನ್ನ ಮಗಳಿಗೆ ಮಾಂಗಲ್ಯವನ್ನ ಕಟ್ಟಿ ನಿಮ್ಮ ಮಡದಿಯನ್ನಾಗಿ ಮಾಡಿಕೊಂಡಿದ್ದೀರಿ. ನೀವು ಸಿರಿವಂತರಲ್ಲದೆ ಮತ್ತಿನ್ನೇನು? ಗಂಗಾ ಹೇಗೆ ಹೇಳಿವೆ? ಗಂಗಾ ಸಂಸಾರ ಸಂಸಾರ ಸಾಗರದಲ್ಲಿ ರೂಪ ಗುಣ ಸದ್ಗುಣದ ಶೀಲವಂತೆ ನಿನ್ನಂತ ಸ್ತ್ರೀಯರಿದ್ದರೆ ಎಂತ ವಿಪತ್ತೇ ಬರಲಿ ಸಂಗತಿಯನ್ನು ಹೊಂದುತ್ತದೆ. ಸ್ವಾಮಿ ಹೌದು, ಸತ್ಯ ಪತಿಯ ಸದನವೇ ಹೆಣ್ಣು ಮಕ್ಕಳಿಗೆ ಶ್ರೀರಕ್ಷೆ ಅಂದಾಗ ಸತ್ಯವಾನನ ಹೆಂಡತಿ ಸಾವಿತ್ರಿ ಯಮನೊಂದಿಗೆ ಹೋರಾಡಿ ತನ್ನ ಪತಿ ಪ್ರಾಣವನ್ನ ಮರಳಿ ಪಡೆದವರು. ಅದಕ್ಕಾಗಿಯೇ ಆ ಹೆಣ್ಣು ಮಕ್ಕಳಿಗೆ ಪತಿಯ ಸದನ ಶ್ರೀನಿಕೇತನ ಇದ್ದಂತೆ. ಈ ನಿನ್ನ ಸುಖ ದುಃಖಗಳಲ್ಲಿ ಸವಿಜೇನಿನಂತೆ ಸೊಬೆ ಕಪ್ಪಿನ ಸವಿಜೇನಿನಂತೆ ನಿನ್ನ ಸಂಸಾರ ನಮ್ಮ ಸಂಸಾರ ಸಾಗರ ಅಮೃತ ಸಾಕಾರ. ಪತಿದೇವ ಸಂತೋಷದ ಸುದಿನದಲ್ಲಿ ಮುಂದೆ ಸಾಗಬೇಕೆಂಬ ಆಸೆ ಇಟ್ಟುಕೊಂಡಿದ್ದು ನಿಜ. ಆದರೆ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ನಂಬಿಸಿ ಅವಳನ್ನ ಮದುವೆ ಮಾಡಿಕೊಂಡು ಆ ಹೆಣ್ಣು ಮಗುವಿನ ಪುಷ್ಪವನ್ನ ಹೀರಿ ಪುನಃ ಮತ್ತೊಂದು ಹೆಣ್ಣು ಮಕ್ಕಳಿಗೆ ಆಸೆ ಪಡುವುದು ನಿಮ್ಮಂತ ಗಂಡಸರ ಲಕ್ಷಣ ಅಲ್ಲವೇನು? ಮಾವಿನ ಮರದಲ್ಲಿ ಕಾಲಲ್ಲೇ ಮಾವಿನ ಮರ ಇಟ್ಟುಕೊಂಡು ಆಕಾಶಕ್ಕೆ ಬೇವಿನ ಮರಕ್ಕೆ ಕೈ ಒಟ್ಟುವ ಮೂರ್ಖ ನಾನಲ್ಲ. ಆದರೂ ನೀನು ಅಂದಂತೆ ಆದರೂ ಆ ಜೀವನದಲ್ಲಿ ಎಂಥ ಕಷ್ಟ ಬರಲಿ ಮೂರ್ಖ ನಾನಲ್ಲ. ಆದರೆ ಮತಿಗೆಟ್ಟ ಹೀನನು ನಾನಲ್ಲ.
ಇಂತಹ ಸಂದರ್ಭವನ್ನು ಒದಗಿಸಿದಾಗ ನಾವು ಎಂದಿಗೂ ಜೊತೆಗಿರಬೇಕು. ಆದರೂ ಸಂಸಾರವನ್ನ ಎಷ್ಟು ಅಚ್ಚುಕಟ್ಟಾಗಿ ಸಾಧಿಸಬೇಕೆಂಬ ಆಸೆ ಇಟ್ಟುಕೊಂಡು ದಡದೇರ್ಬೇಕಂತ ಇದ್ರು ಒಮ್ಮೊಮ್ಮೆ ಸಂಸಾರ ಬುಡಮೇಲಾಗಿ ಹೋಗುತ್ತಲ್ವೇ? ಅಂತ ತೊಡಕ ಅಂತ ಒಡುಕು ಏನಾದರೂ ಬಂದರೆ ಹಲಸಿನ ಹಣ್ಣು ಕೊಯ್ದಂಗ ಅಂಟು ಕೈಗಂಟುಕೊಳ್ಳದೆ ತೈಲವನ್ನು ಹಾಕಿ ಎಣ್ಣೆ ಹಚ್ಚಿ ತೈಲ ಮಾಡಿಕೊಳ್ಳುತ್ತೇವೆ. ಅದರಂತೆ ಎಂಥ ಎರಡು ಸಮಸ್ಯೆಗಳು ಬಂದರೆ ನಾವು ಜ್ಞಾನವೆಂಬ ತೈಲವನ್ನು ಹಚ್ಚಿಕೊಂಡು ಸಮಸ್ಯೆಯನ್ನು ಬಗೆಹರಿಸಬೇಕು. ಶೃಂಗಾರ ಸದನ ಶೃಂಗಾರ ಸದನವಲ್ಲವೇ ರಾಜ? ಬಾರದಿರ್ಲಿ ನಿನ್ನ ಭಾರತದಲ್ಲಿ ಓ ನನ್ನ ಮೈಮನ ಬಸಣ ನಿನ್ನಂತ ಶ್ರೀ